ಹೌದು ಸರ್. ಮತ್ತೆ ನೀವು ಇನ್ನೊಂದು ಮಾತು ಕೇಳಿದ್ರಿ, ಬಾಂಬೆ ಕರೀತಾ ಇದ್ದಾರೆ ಬನ್ನಿ ಅಂತ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು. ಸರ್ ನಾನು ಯಾವ ಊರಲ್ಲಿ ಇರ್ತೀನಿ ಯಾವ ಊರಲ್ಲಿ ಹೇಳ್ಬೇಕು ಸರ್. ಇವತ್ತು ನಾನು ಬೆಂಗಳೂರಲ್ಲಿ ಇದ್ರೆ ಬೆಂಗಳೂರಲ್ಲಿ ಇದೀನಿ ಅಂತಾನೆ ಹೇಳ್ಬೇಕು, ನಾಳೆ ಬೆಳಗಾಂ ಇದ್ರೆ ಬೆಳಗಾಂ ಅಂತಾನೆ ಹೇಳ್ಬೇಕು, ನಾಳೆ ಬಾಂಬೆ ಆದ್ರೆ ಡೆಲ್ಲಿ ಆದ್ರೆ ನಾನು ಅಲ್ಲೇ ಇದೀನಿ ಅಂತಾನೆ ಹೇಳ್ಬೇಕು. ನನ್ನನ್ನು ಭೇಟಿ ಮಾಡ್ಬೇಕು ಬರ್ಬೇಕು, ನೀವು ಅಲ್ಲಿಗೆ ಬರ್ಬೇಕು ಈಗ ಪ್ರೆಸೆಂಟ್ ಅಂತ ಕೇಳಿದಾಗ. ಮತ್ತೆ ಅವ್ರಿಗೆ ಅಷ್ಟು ನಾನು ಏನೋ ಮಾಡ್ತೀನಿ ಅಂತ ಥ್ರೆಟ್ಟಿಂಗ್ ಇದ್ರೆ ಹೋಗಿ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು ಸರ್ ನನ್ನ ಮೇಲೆ. ಅವರು ಆ ಕೆಲಸ ಮಾಡಿಲ್ಲ ಸರ್ ಎಲ್ಲೂ ಕೂಡ. ಸರ್ ಇದೇ ವ್ಯಕ್ತಿ ನಾನು ಬಿಗ್ ಬಾಸ್ ಇಂದ ಮೊದಲು ಬರ್ಬೇಕಾಗಿತ್ತು ನೋಡೋಣ, ಎಲ್ಲೂ ಬರಲಿಲ್ಲ. ಸರ್ ನಾನು ಸುಮಾರು ಬಿಗ್ ಬಾಸ್ ಇಂದ ಮುಂಚೆ ಸುಮಾರು 7 ಬೆಳೆಗಳನ್ನು ನೋಡಿದ್ದೇನೆ ಸರ್, ಸುಮಾರು 7 ಬೆಳೆಗಳನ್ನು ನೋಡಿದ್ದೇನೆ. ಮೈನೂರಿನ ಅಂತ ಅವ್ರು ಎಷ್ಟು ಜನ ಬಂದ್ರು ನಾನು ಅದಕ್ಕೆ ತಲೆ ಕೆಡಿಸೋಲ್ಲ. ಸರ್ ಅದು ಇನ್ವೆಸ್ಟಿಗೇಷನ್ ನಾವು ಹೇಳಿದ್ವಿ ಸರ್, ಕಂಪ್ಲೇಂಟ್ ಮಾಡಿದ್ದೀವಿ, ನೋಡೋಣ ಸರ್ ಇನ್ವೆಸ್ಟಿಗೇಷನ್ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಈ ಹಂತದಲ್ಲಿ ನಮ್ಗಿರೋದು ಒಂದು ಕನ್ಸರ್ನ್ ಏನು, ಕಡೆಯಿಂದ ಅವ್ರಿಗೆ ಸಹಾಯ ಇದೆ. ಮುಂಚೆ ಬಿಸ್ನೆಸ್ ಆಗಿತ್ತು, ಇಷ್ಟು ವರ್ಷದಿಂದ ಅವ್ರು ಡಿಸ್ಟರ್ಬ್ ಮಾಡಿರ್ಲಿಲ್ಲ. ಆದ್ರೆ ಇವಾಗ ಇವ್ರಿಗಾಗಿರುವಂತ ಇದು ಮತ್ತೆ ಬೇರೆ ಯಾರಾದ್ರೂ ಆಗದಿರೋರು ಅವ್ರ ಮೂಲಕ ಮಾಡಿಸಿದ್ರು ಇಲ್ವೋ, ಈಗ ಅವ್ರು ಹೇಳೋದಂಗೆ ಇನ್ವೆಸ್ಟಿಗೇಷನ್ ಆಗಲಿ ಮತ್ತೊಂದಾಗಲಿ ಅದ್ರಲ್ಲಿ ಗೊತ್ತಾಗಲಿ. ನಮಗಿರೋದು ಕನ್ಸರ್ನ್ ಈಗ ಏನಿರೋದು ಅಂತಂದ್ರೆ, ಅವರು ಒಬ್ಬ ಸೋಷಿಯಲಿ ಇಂಪ್ಯಾಕ್ಟ್ಫುಲ್ ವ್ಯಕ್ತಿಯಾಗಿ ಬೆಳೆದಿರೋದ್ರಿಂದ ಅವ್ರ ಮೇಲೆ ಮತ್ತೆ ಈ ಥರ ಮತ್ತೆ ಮತ್ತೊಂದಷ್ಟು ಅಲಿಗೇಷನ್ಸ್ ಬೇರೆಯವರು ಮತ್ತೊಬ್ರು ಮಾಡಬಾರ್ದು, ಈ ಥರ ಒಂದು ವಿಷಯ ಮುಂದೆ ಕಂಟಿನ್ಯೂ ಆಗಬಾರ್ದು ಅನ್ನೋ ವಿಷಯಕ್ಕೆ ನಾವು ಇದನ್ನ ತುಂಬ ಗಂಭೀರವಾಗಿ ಪರಿಗಣಿಸಿದ್ದೇವೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನಿಗೂ ಕಷ್ಟ ತಪ್ಪಲಿಲ್ಲ. ಅವ್ನು ಕರೆಕ್ಟಾಗಿ ಮಾಡ್ತಿದ್ರು ಕೂಡ ಅವ್ನು ತಪ್ಪು ಅಂತ ಬೇರೆ ಮಾಡಿ ತೋರಿಸೋದು ಎಲ್ಲರೂ ಇದ್ರು. ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಮೈನೋದಿನ ಅಂತವ್ರು ಇನ್ನೂ 10 ಜನ ಬಂದರೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದ್ರೆ ನಾನು ಭಾಳ ಕ್ಲೀನ್ ಆಗಿದ್ದೀನಿ. ನಾನೊಬ್ಬ ಪ್ಯೂರ್ ಬಿಸ್ನೆಸ್ ಮ್ಯಾನ್ ಸರ್. ನನ್ನ ಜೊತೆ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತಂದಾಗ ಅದಕ್ಕೆ ಆದಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರ್ತದೆ, ಅದಕ್ಕೆ ಆದಂಥ ಅಗ್ರಿಮೆಂಟ್ಗಳು ಇರ್ತವೆ. ನೀವು ಆದರೂ ಹೋಗಿ ಅದಕ್ಕೂ ನಿಮ್ಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ಆವಾಗ ನೀವು ಮೀಡಿಯಾಗೆ ಬಂದಿಲ್ಲ. ಒಬ್ಬ ವ್ಯಕ್ತಿಯ ಡೈರೆಕ್ಟಾಗಿ ಮೀಡಿಯಾಗೆ ಬಂದು ತೇಜೋವಧೆ ಮಾಡ್ತಾರೆ ಅಂತಂದರೆ ಎಲ್ರಿಗೂ ನೋವಾಗುತ್ತೆ ಸರ್. ನನಗೂ ನೋವಾಗುತ್ತೆ, ನನಗೂ ಫ್ಯಾಮಿಲಿ ಇದೆ, ಅಪ್ಪ ಅಮ್ಮ ಇದ್ದಾರೆ, ಮಗಳಿದ್ದಾಳೆ, ಹೆಂಡತಿ ಇದ್ದಾಳೆ. ನನಗಾಗಲ್ಲ ಸರ್. ನಾನು ಅಷ್ಟೇ ಸರ್ ಹೇಳ್ಕೊಳ್ಳೋದು, ನಾನು ಭಾಳ ಕ್ಲಿಯರ್ ಆಗಿದ್ದೀನಿ. ಅದಕ್ಕೆ ನಾನು ಲೀಗಲ್ ಆಗಿ ನಾನು ಬೇರೆ ಏನೂ ಮಾಡಿಲ್ಲ ಸರ್. ನಾನು ಬೆಳಗ್ಗೆಯಿಂದ ಸುಮಾರು ಎಲ್ಲ ಸ್ನೇಹಿತರು ಮೀಡಿಯಾದವ್ರು ಫೋನ್ ಮಾಡಿದ್ವಿ. ನಾನು ಒಂದೇ ಹೇಳಿದೆ ಸರ್, ಸ್ವಲ್ಪ ತಡೀರಿ ನಾನು ಬರ್ತೀನಿ ಅಂತ. ಯಾಕಂದರೆ ನಾನು ಫಸ್ಟ್ ಕರೆಕ್ಟ್ ಆಗಿದ್ದರೆ ಮಾತ್ರ ಬಂದು ಮಾತಾಡೋಕ್ಕೆ ಸಾಧ್ಯ ಸರ್. ನಾನೇ ಸರಿ ಇಲ್ಲ ಅಂತ ಬಂದು ಮಾತಾಡೋದು ತಪ್ಪಾಗುತ್ತೆ ಸರ್. ಕೊನೆಯದಾಗಿ ಯಾವಾಗ ಸಂಪರ್ಕ ಮಾಡಿ ಸರ್? ಬೆಳಗ್ಗೆ ನನಗೆ 7:15 ಒಂದು ಕಾಲ್ ಬರುತ್ತೆ ಸರ್, ಅನ್ನೋ ನಂಬರಿಂದ ಕಾಲ್ ಬರುತ್ತೆ. ಇನ್ನು ಅರ್ಧ ಗಂಟೆ ಮೀಡಿಯಾದಲ್ಲಿ ಬರುತ್ತೆ ಅಂತ ಹೇಳಿ ತಲೆನೇ ಕೆಡಿಸೋಲ್ಲ. ನೀನು ಅದೇನು ಮಾಡಿದೆ ಮಾಡ್ಕೊ ಅಷ್ಟೇ ಸರ್ ರಿಯಾಕ್ಷನ್. ಹಾಂ ಸರ್. ಅನ್ನೋನ್ ನಂಬರ್ ಅಂದ್ರೆ ಅದು ಲ್ಯಾಂಡ್ ಲೈನ್ ಇದು ಮೊಬೈಲ್ ಇಲ್ಲ ಕಾಲ್ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ರು ನೀವು ಸರ್? ಅದು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್, ಎನ್ಕ್ವೈರಿ ಆಗುತ್ತಲ್ಲ ಸರ್. ಅಲ್ಲ ಆ ರೀತಿ ಮಾಡಿದ್ರೆ ತಿಳ್ಕೊಳ್ಳೋ ಪ್ರಯತ್ನ ಪಡಬೇಕಲ್ಲ ಅಂತ ಸರ್. ನಾನು 2015ರಿಂದ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೆ ಸರ್. ನಾನು ಮೊದಲು ಸ್ಟಾರ್ಟ್ ಮಾಡಿದ್ದೆ ಪತ್ರಿಕೋದ್ಯಮದ ಸ್ಟುಡಿಯೋ ಸೆಟಪ್ ಇಂದ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ ಸರ್. ಒಳ್ಳೆ ಸ್ನೇಹಿತರುಗಳಿದ್ದಾರೆ ಸರ್ ಮೀಡಿಯಾದಲ್ಲಿ ನನಗೂ ಕೂಡ. ನನಗೆ ಫಸ್ಟ್ ಒಂದು ಮಾಧ್ಯಮದಲ್ಲಿ ಬಂದಾಗ ಆ ಕ್ಲಿಪ್ಪಿಂಗನ್ನು ನನಗೆ ಕಳಿಸಿದಾಗ ನನಗೂ ಗೊತ್ತಾಗಿತ್ತು. ನಾನು ಅವ್ರ ಜೊತೆ ಆ ವ್ಯಕ್ತಿ ಕಾಲ್ ಮಾಡಿ ಹೇಳಿ ಕಟ್ ಮಾಡಿ ಅರ್ಧ ಗಂಟೆಗೆ ನನಗೆ ಕ್ಲಿಪ್ಪಿಂಗ್ ಬರುತ್ತೆ. ಈಸ್ ಪಕ್ಕ ಪ್ರಿ ಪ್ಲಾನ್. ಹೇಳಿ. ಈಗ ನೀವು ಮಾಮೂಲಿ ಬಿಸ್ನೆಸ್ ಮಾಡ್ಕೊಂಡೆ ಇದ್ದಿದ್ರೆ ಇದು ಸುದ್ದಿ ಬೆಳಕಿಗೆ ಬರ್ತಿರ್ಲಿಲ್ಲ ಅನ್ಸುತ್ತೆ. ನೀವು ಯಾವಾಗ ಬಿಗ್ ಬಾಸ್ ಇಂದ ಆಚೆ ಬಂದು ನಿಮ್ಗೆ ಫೇಮ್ ಸಿಕ್ಕಿದ್ಯೋ, ಸೊ ಅದರಿಂದನೇ ಈ ತರ ಸುದ್ದಿಗಳು ಆಗೋಕೆ ಈಸಿ ಆಗುತ್ತೆ. ಅಂದ್ರೆ ಅಫ್ಕೋರ್ಸ್ ಈಗ ನೀವು ಮುಂಚೆ ಗೊತ್ತಿರ್ಲಿಲ್ಲ ತುಂಬಾ ಜನಕ್ಕೆ, ಈಗ ಎಲ್ರಿಗೂ ಗೊತ್ತು. ಮೇಡಮ್ ಅದು ನಮ್ಮ ತಪ್ಪು ಕಲ್ಪನೆ ಮೇಡಮ್. ಯಾಕಂದ್ರೆ ಸೋಷಿಯಲ್ ಮೀಡಿಯಾ ತುಂಬಾ ಸ್ಪೀಡ್ ಆಗಿದೆ. ಬಿಗ್ ಬಾಸ್ ಗಿಂತ ಮುಂಚೆನೂ ಕೂಡ ನನ್ನ ಫೋಟೋ ವಿಡಿಯೋ ಸಿಗ್ತಾ ಇತ್ತು. ಅವಾಗ ಬರ್ಬೋದಾಗಿತ್ತು, ಅವರು ಅವತ್ತೇ ಬರ್ಬೋದಾಗಿತ್ತು. ಅವತ್ತು ಯಾರು ಬರಲಿಲ್ಲ, ಇವತ್ತು ಬಂದಿದ್ದಾರೆ. ಮತ್ತೆ ಬಿಗ್ ಬಾಸ್ ಇಂದ ನನಗೆ ಕೆಟ್ಟದಾಯ್ತು ನಾನು ಹೇಳಲ್ಲ ಮೇಡಮ್.
ಕ್ಲಿಯರ್ ಮಾಡ್ಕೊಂಡು ಇದಾಗುತ್ತೆ ಆ ತರ ಏನಿಲ್ಲ ಸರ್. ಸರ್ ನಾನು ಇವಾಗ ಬಿಗ್ ಬಾಸ್ ನಡೀತಾ ಇದೆಯಾ ನೀವೇ ನೋಡಿ ಸರ್. ಬಿಗ್ ಬಾಸ್ 9 ತಿಂಗಳು 8-9 ತಿಂಗಳು ಆಯ್ತು ಸರ್. ನೆಕ್ಸ್ಟ್ ಸೀಸನ್ ಸ್ಟಾರ್ಟ್ ಆಗುತ್ತೆ ಇವಾಗ. ಲಾಸ್ಟ್ ಸೀಸನ್ ಅಲ್ಲಿ ಒಂದು ಇಶ್ಯೂ ಆಗಿತ್ತಲ್ಲ, ಹಾ, ಸರ್. ಕೇಸಸ್ ಸಂಬಂಧಪಟ್ಟಾಗ ಆಮೇಲೆ ಯಾರೋ ಒಬ್ರು ಇದು ಮಾಡಿ ಸರ್ ಅದು ಅವ್ರ ವ್ಯಕ್ತಿತ್ವ. ನಿಮ್ ಬುದ್ಧಿಗಳು ಗೋಲ್ಡ್ ಸುರೇಶ್, ಅದಕ್ಕಿಂತ ಮುಂಚೆ ಏನಿದೆ ಹೇಳಿ ಬಿಗ್ ಬಾಸ್. ಮುಂಚೆ ಗೋಲ್ಡ್ ಸುರೇಶ್ ಇತ್ತು, ಇವಾಗ ಬಿಗ್ ಬಾಸ್ ಕ್ಯಾಪ್ಟನ್ ಗೋಲ್ಡ್ ಸುರೇಶ್ ಅಂತ ಬರುತ್ತಲ್ಲ, ಹಂಗಾಗಿ ನೆಕ್ಸ್ಟ್ ಓವರ್ ಸರ್ ಅದು ಒಂದ್ ಮಟ್ಟಿಗೆ ನೀವು ಹೇಳೋದು ಸತ್ಯ. ಬಟ್ ಸಿಚುವೇಶನ್ ಕಾಲ ಹೇಗೆ ಹೇಳುತ್ತೋ ಹೇಗೆ ಹೋಗುತ್ತೋ ಅಂತ ಗೊತ್ತಾಗಲ್ಲ ಸರ್. ದಾರಿ ನಡೀತಾ ಇರ್ತೀವಿ, ಯಾವ ದಿಕ್ಕಲ್ಲಿ ಹೋಗುತ್ತೋ ಗೊತ್ತಾಗಲ್ಲ. ಯಾಕಂದ್ರೆ ಅವ್ರಿಗೆ ಆ ಆಪರ್ಚುನಿಟಿ ಸಿಕ್ಕಾಗ ಅವ್ರ ಹಿಂದೆ ಕೇಸ್ ಇದ್ರು ಕೂಡ ಅವ್ರು ಹೋಗ್ಲೇಬೇಕಂತ ಪರಿಸ್ಥಿತಿ ಬಂದಾಗ ಹೋಗ್ಲೇಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಸರ್ ಈಗ ಕೇಸ್ ಆಗಿದೆ, ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ, ನಾಳೆ ಕೋರ್ಟ್ ಹೋಗ್ತೀನಿ ಅಂತ ಹೇಳ್ತಿದ್ದೀರಾ. ಇದ್ರ ಹೊರತಾಗಿ ಏನಾದ್ರು ಸಂಧಾನ ಮಾಡ್ಕೊಳ್ಳೋಕೆ ಇಬ್ರು ನನಗೆ ಅದ್ರ ಬಗ್ಗೆ ಆಸಕ್ತಿನೇ ಇಲ್ಲ ಮೇಡಮ್. ತಪ್ಪೇ ಮಾಡಿಲ್ಲ ಅಂದಮೇಲೆ ಯಾಕೆ ತಲೆ ಕೆಡಿಸೋಬೇಕು? ಇಷ್ಟು ಚೆನ್ನಾಗಿ ಇಷ್ಟು ನಗ್ತಾ ಇಷ್ಟು ಖುಷಿಯಾಗಿದ್ದೀನಿ, ಯಾಕಂದ್ರೆ ತಪ್ಪು ಮಾಡಿಲ್ಲ ಮೇಡಮ್. ತಪ್ಪು ಮಾಡಿದೀವಿ ಅಂದ್ರೆ ತಲೆ ಬಾಗಿಸ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.